ವೀಕ್ಷಕರೇ, ಅಕ್ಕಸಾಲಿಗರು ಮೋಸಗಾರರ ಸತ್ಯ ಶೋಧನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸದಾಗೌಡ. ವೀಕ್ಷಕರೇ, ಅಕ್ಕಸಾಲಿಗರು ಮೋಸಗಾರರ ಅನ್ನುವಂಥ ಒಂದು ಡೌಟ್ ಯಾಕೆ ಬಂತು, ನಾವು ಯಾಕೆ ಟೈಟಲ್ನ ಇಟ್ಟಿದ್ದೀವಿ ಅಂತಂದ್ರೆ ಅದಕ್ಕೊಂದು ರೀಸನ್ ಇದೆ. ಇತ್ತೀಚೆಗಷ್ಟೇ ಒಬ್ಬ ಪ್ರಖ್ಯಾತ ಜ್ಯುವೆಲರ್ ಶಾಪ್ ಅನ್ನ ನಡೆಸ್ತಾ ಇರುವಂತ ಒಬ್ಬರು ಮಾಲೀಕರು ವಿಶ್ವಕರ್ಮ ಸಮುದಾಯದ ಬಗ್ಗೆ ಡಿಮೋಟಿವೇಟ್ ಆಗಿ ಮಾತನಾಡಿದ್ದಾರೆ. ಸೊ ಏನು ಮಾತನಾಡಿದ್ದಾರೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಈ ವಿಡಿಯೋ ಒಂದ್ಸತಿ ನೋಡ್ಕೊಂಡು ಬನ್ನಿ, ಆಮೇಲೆ ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಶುರು ಮಾಡೋಣ. ಕಾಲಾನುಕಾಲದಿಂದ ಆಚಾರ್ಯ ಹತ್ರ ಒಡವೆ ಮಾಡಿಸಕ್ಕೂ 100 ಗ್ರಾಮ್ಗೆ 10 ಗ್ರಾಮ್ ವೇಸ್ಟೇಜ್ ಕೊಡಬೇಕು. ಜೊತೆಗೆ ಮೇಕಿಂಗ್ ಚಾರ್ಜಸ್ ಕೊಡಬೇಕು. ಹಾಲ್ ಮಾರ್ಕ್ ಇಲ್ದಿರೋ ಜ್ಯುವೆಲರಿನೂ ತಗೋಬೇಕು. ನಮ್ಮಲ್ಲಿ ನಿಮಗೆ ಇಷ್ಟ ಆಗೋ ಯಾವುದೇ ಹಾಲ್ ಮಾರ್ಕ್ ಜ್ಯುವೆಲರಿ ತಗೊಳ್ಳಿ. ವೇಸ್ಟೇಜ್ 9%. ಇದು ನಿಮಗೋಸ್ಕರ, ನಿಮ್ಮ RR ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಮಾತ್ರ. ಕಷ್ಟಪಟ್ಟು ದುಡ್ದಿರೋ ಹಣ ವೇಸ್ಟ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗುತ್ತೆ, ಆಚಾರ್ಯ ಸಮುದಾಯದವರು ಮೋಸ ಮಾಡ್ತಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಕೇವಲ 1% ಗಾಗಿ ಅವರ ಬಿಸ್ನೆಸ್ ಅನ್ನ ಅವರು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಚಿನ್ನವನ್ನ ತಯಾರು ಮಾಡುವಂತಹ ಈ ಅಕ್ಕಸಾಲಿಗರು ಅಂತ ಹೇಳಿ ನಾವ್ ಏನ್ ಕರಿತೀವಿ ಆಚಾರ್ಯ ಸಮುದಾಯದವರನ್ನ ಡಿಮೋಟಿವೇಟ್ ಮಾಡಿದ್ದಾರೆ. ಅವರು ಮೋಸ ಮಾಡ್ತಿದ್ದಾರೆ, ಅದು ಎಲ್ಲಿ ತಲತಲಾಂತರಗಳಿಂದ ಕಾಲದಿಂದಲೂ ಕೂಡ ಅವರು ಮೋಸವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಇವರು ಈ ರೀತಿಯಾಗಿ ಹೇಳೋದಕ್ಕೆ ಇವ್ರ ಹತ್ರ ಏನ್ ಪ್ರೂಫ್ ಇದೆ, ಯಾವ ಒಂದು ಗ್ಯಾರಂಟಿ ಮೇಲೆ ಮೋಸ ಮಾಡ್ತಿದ್ದಾರೆ ಇವರು ಅಂತ ಹೇಳಿದ್ರು. ಈ ರೀತಿ ಹೇಳೋದಕ್ಕೆ ಇವರಿಗೆ ಈ ರೈಟ್ಸ್ ಕೊಟ್ಟವ್ರು ಯಾರು ಅನ್ನುವಂಥ ಪ್ರಶ್ನೆ ಖಂಡಿತವಾಗಲೂ ಉದ್ಭವ ಆಗುತ್ತೆ. ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ, ಜೊತೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಿದ್ರೆ ಇವರು ಮಾತನಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಇದನ್ನ ನಾವು ಖಂಡಿತವಾಗಲೂ ಪ್ರಶ್ನೆ ಮಾಡಲೇಬೇಕು. ಜೊತೆಗೆ ವಿಶ್ವಕರ್ಮ ಸಮುದಾಯ ಇಷ್ಟು ವರ್ಷಗಳ ಕಾಲ ಈ ಸಮಾಜಕ್ಕೆ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದೆ, ಇವರು ಮಾತನಾಡಿದ್ದರ ಕುರಿತಾಗಿ ವಿಶ್ವಕರ್ಮ ಸಮುದಾಯ ಎಷ್ಟರ ಮಟ್ಟಿಗೆ ಇವರ ಮೇಲೆ ಆಕ್ರೋಶಗೊಂಡಿದೆ, ಇದೆಲ್ಲದರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡೋಣ. ಆ ಎಲ್ಲ ವಿಚಾರಗಳನ್ನ ಮಾತನಾಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇವರು ಅತಿಥಿಗಳಿದ್ದಾರೆ. ಅವರು ಗಾಯತ್ರಿ ಚಂದ್ರಶೇಖರ್, ಶ್ರೀಮತಿ ಗಾಯತ್ರಿ ಚಂದ್ರಶೇಖರ್, ಅಖಿಲ ಕರ್ನಾಟಕ ವಿಶ್ವಕರ್ಮ ಹೋರಾಟಗಾರರ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಅಖಿಲ ಭಾರತೀಯ ಚಿನ್ನದ ಕೆಲಸಗಾರರ ಸಂಘಕ್ಕೆ ರಾಷ್ಟ್ರೀಯ ಉಪಾಧ್ಯಕ್ಷೆ. ಬನ್ನಿ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಾವು ಈಗಷ್ಟೇ ಈ ವಿಡಿಯೋ ನನಗೆ ತೋರಿಸ್ದೆ. ಈ ವಿಡಿಯೋ ನೋಡಿದ ತಕ್ಷಣ ಈ ಒಂದು ಸಮುದಾಯದಲ್ಲಿರುವಂಥವ್ರು ಈ ಚಿನ್ನವನ್ನ ಒಂದು ಒಡವೆಯಾಗಿ ತಯಾರು ಮಾಡುವಂಥವ್ರಿಗೆ ನಾವು ಅಕ್ಕಸಾಲಿಗರು ಅಂತ ಹೇಳಿ ಕರಿತೀವಿ, ಆಚಾರ್ಯಗಳು ಅಂತ ಹೇಳಿ ಕರಿತೀವಿ. ಬಟ್ ಆಚಾರ್ಯ ಅನ್ನೋಂಥ ಶಬ್ದ ಬಳಸಬಾರದು ಅಂತ ಕೂಡ ಹೇಳ್ತಾರೆ. ವಿಶ್ವಕರ್ಮ ಸಮುದಾಯದ ಬಗ್ಗೆ ಇವ್ರು ಈ ರೀತಿಯಾಗಿ ಮಾತನಾಡಿರೋದ್ರ ಬಗ್ಗೆ ಮೊದಲಿಗೆ ನಿಮ್ಮ ರಿಯಾಕ್ಷನ್ ಏನು? ರಿಯಾಕ್ಷನ್ ಏನು ಅಂದ್ರೆ, ಊರಲ್ಲಿ ಬೈದ್ಬಿಟ್ಟು ಮನೆಗೆ ಬಂದು ಕ್ಷಮಾಪಣೆ, ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿದ ರೀತಿ ಇದೆ. ವಿಶ್ವಕರ್ಮರು ಅಂತ ಅಂದ್ರೆ ಇತಿಹಾಸ ಕಾಲದಿಂದಲೂ ಒಂದು ಹೆಸರಿದೆ. ವಿಶ್ವಕರ್ಮರು ಅಂದ್ರೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದೀವಿ ನಾವು, ಪಂಚ ಕಸುಬುಗಳನ್ನ ಕೊಟ್ಟಿದೀವಿ. ಎಲ್ಲಾ ಸಮಾಜಕ್ಕೂ ಬೇಕಾಗಿರುವಂತ ಸಮಾಜ ನಮ್ಮ ವಿಶ್ವಕರ್ಮ ಸಮಾಜ. ನಾವು ದೇವ್ರು ಮಾಡ್ಕೊಡ್ದಲೇ ಇದ್ರೆ ಕೈ ಹೆಂಗ್ ಮುಗಿತಾ ಇದ್ರಿ, ನಾವು ತಾಳಿ ಮಾಡ್ಕೊಡ್ದಲೇ ಇದ್ರೆ ನೀವ್ ಹೆಂಗ್ ಮದ್ವೆ ಮಾಡ್ತಾ ಇದ್ರಿ? ಇವಾಗ್ಲೂ ಕೂಡ ತಾಳಿ ನಾವೇ ಮಾಡ್ಕೊಡ್ಬೇಕು. ಎಂತ ಜ್ಯುವೆಲರ್ ಶಾಪ್, ದೊಡ್ಡ ಜ್ಯುವೆಲರ್ ಶಾಪ್ ಇದ್ರೇನು ಆಚಾರ್ಯ ಹತ್ರನೇ ಮಾಡಿಸ್ಕೋಬೇಕಪ್ಪ ತಾಳಿ ಮಾತ್ರ. ಅವರು ಕೈ ಮುಟ್ಟಿ ಮಾಡ್ಕೊಟ್ರೇನೆ ನಮ್ಗೊಂದು ಒಳ್ಳೇದು ಆಶೀರ್ವಾದ ಅನ್ನೋ ನಂಬಿಕೆ ಇವಾಗಿನ ಕಾಲ ತನಕ ಇದೆ. ಅಂತ ನಂಬಿಕೆನ ಇವರ ಜಾಹೀರಾತು, ಇವರ ಪಬ್ಲಿಸಿಟಿಗೋಸ್ಕರ ನಮ್ಮನ್ನ ಅಲ್ಲಗೆಳೆದು ಖಂಡನೆ ಮಾಡಿ ಅವಮಾನ ಮಾಡಿರುವಂತಹ RR ಮಾಲೀಕರು, ಅವ್ರಿಗೇನು ಶಿಕ್ಷೆ ಕೊಡ್ತೀರಾ? ಸಮಾಜ ಏನ್ ಶಿಕ್ಷೆ ಕೊಡಬೇಕು ನಾವು ಹೇಳಿ? ಈಗ ಅವ್ರು ಹೇಳ್ತಾರೆ ಅವರ ಒಂದು ಬಿಸ್ನೆಸ್ ಅನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ಬೇರೆ ಒಂದು ಸಮುದಾಯ, ಅದು ಯಾವುದೇ ಆಗಿರ್ಬೋದು, ಅಕ್ಕಸಾಲಿಗ ಸಮುದಾಯ ಅಂತ ಇನ್ನೊಬ್ರನ್ನ ಡಿಮೋಟಿವೇಟ್ ಮಾಡುವಂಥದ್ದು ಅಥವಾ ಇನ್ನೊಬ್ರು ಮೋಸ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇವ್ರ ಹತ್ರ ಪ್ರೂಫ್ ಇದೆಯಾ ಅಂತ ಹೇಳಿ ಪ್ರಶ್ನೆ ಬಂದೇ ಬರುತ್ತೆ. ಹೌದು, ಇವ್ರ ಹತ್ರ ಯಾವುದೇ ಪ್ರೂಫ್ ಇಲ್ಲ. ಎಲ್ಲಾ ಕೆಲಸಗಾರರು, ಇವಾಗ ನಾನು ಕೆಲಸಗಾರರ ಬಗ್ಗೆ ಮಾತಾಡ್ತೀನಿ. ಯಾಕೆಂದ್ರೆ ಕಳೆದ 20 ವರ್ಷದಿಂದ ಒಡನಾಡಿ ನಾನು ಕೆಲಸಗಾರರ ಜೊತೆ ಇದ್ದೀನಿ. ಚಿನ್ನದ ಕೆಲಸ ನನಗೂ ಬರುತ್ತೆ, ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ನಾವು ಚಿನ್ನದ ಕೆಲಸ ನೋಡ್ಕೊಂಡು ಬೆಳೆದಿರೋ ಅಂತವ್ರು. ಇವಾಗ ಚಿನ್ನದ ಕೆಲಸಗಾರರು ಎಷ್ಟು ನೋವನ್ನು ಉಂಡುತ್ತಾ ಇದ್ದಾರೆ ಅಂತ ಅಂದ್ರೆ, ಕೆಲಸಗಳ ಇಲ್ದಲೆ ಒಂದು ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದಾರೆ, ತರಕಾರಿ ಅಂಗಡಿ ಇಟ್ಕೊಂಡಿದ್ದಾರೆ.
ಈ ತರ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಯಾಕೆ ಈ ತರ ಪರಿಸ್ಥಿತಿ ಏನಕ್ಕೆ ಬಂದಿದೆ ಅಂತಂದ್ರೆ ವೇಸ್ಟೇಜ್ ಕೊಡಲ್ಲ. ದೊಡ್ಡ ದೊಡ್ಡ ಜ್ಯುವೆಲ್ ಶಾಪ್ ನಮ್ಮ ಕೆಲಸಗಾರರು ಈ ಲೆವೆಲ್ ಬಂದಿದ್ದಾರೆ. ಆದ್ರೆ ಜ್ಯುವೆಲರ್ ಶಾಪ್ ಇನ್ನ ಒಂದ್ ಅಂಗಡಿ ತೆಗೆದವರು, ಒಂದು ಜ್ಯುವೆಲರ್ ಶಾಪ್ ತೆಗೆದು 100 ಜ್ಯುವೆಲರ್ ಶಾಪ್ 10 ಜ್ಯುವೆಲರ್ ಶಾಪ್ ತೆಗಿತಾ ಇದ್ದಾರೆ, ಬ್ರಾಂಚಸ್ ಮಾಡ್ಕೊಂತ ಇದ್ದಾರೆ. ಅಲ್ಲಿಗೆ ನಾವು ಕಮ್ಮಿ ತಗೊಂಡು ವೇಸ್ಟೇಜ್ ಕಮ್ಮಿ ತಗೊಂಡು ನಾವ್ ಈ ತರ ಪಾಪರ ಆಗ್ತಾ ಇದೀವ? ಇಲ್ಲ, ಅವ್ರು ಜಾಸ್ತಿ ತಗೊಂಡು ಅವರು ದೊಡ್ಡ ದೊಡ್ಡ ಶಾಪ್ ಓನರ್ಗಳಾಗ್ತಾ ಇದಾರ. ಎಸ್ ಮೇಡಮ್, ಈಗ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಸೊ ತಲಾಂತರಗಳಿಂದ 10% ಮಾತ್ರ ಕೊಡ್ಕೊಂಡು ಬರ್ತಾ ಇದೀರ ಅಂತ ಹೇಳ್ತಾರೆ. ಸೊ ನೀವು ವಿಡಿಯೋ ಗಮನಿಸಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಈ ವಿಡಿಯೋದಲ್ಲಿರುವಂತ ವಿಚಾರ ಯಾವ್ದಕ್ಕೆ ಕನೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ಅನ್ಸುತ್ತೆ? ಇವರು ಅವ್ರ ಜಾಹಿರಾತು ಪಬ್ಲಿಸಿಟಿಗೋಸ್ಕರ 10% ನಾವು ತಗೋತಾ ಇದೀವಿ, 9% ಕೇವಲ 1% ಅವ್ರು ಕಮ್ಮಿ ಮಾಡ್ಕೊಂಡ್ಬಿಟ್ರು. ಇದು ತುಂಬಾ ತಪ್ಪು ಮಾತಾಡಿರೋದು, ತಪ್ಪು ವಿಷಯನ ಅವರೆಲ್ಲಾ ಕಡೆ ಇಡೀ ಕರ್ನಾಟಕಕ್ಕೆ, ಇಡೀ ಇಂಡಿಯಾಗೆ ಅವ್ರ ಎಷ್ಟು ಬ್ರಾಂಚಸ್ ಇದೆ ಅದೆಲ್ಲ ಹೋಗ್ತಾ ಇದೆ ಈ ವಿಡಿಯೋ. ಇಡೀ ಕರ್ನಾಟಕದಲ್ಲೇ ಈ ವಿಡಿಯೋ ಹೋಗ್ಬಿಟ್ಟಿದೆ. ಅಂದ್ರೆ ನಾವು 10% ಖಂಡಿತ ತಪ್ಪು. ಇದು ಅವ್ರು ಮಾತಾಡಿರೋದು ತುಂಬಾ ಖಂಡಿಸ್ತೀನಿ. ನಾವು ತಗೊಂತಾ ಇರೋದು 1-2%, 1.5%ಗೆ ನಾನೇ ತೋರಿಸ್ತೀನಿ. ಯಾಕೆಂದ್ರೆ ನಾನು ಅಂಚೆಪೇಟೆ ಸರ್ಕಲ್ ಅಲ್ಲಿ ಇರೋದು 8,000 ಜನ, ನಗರಪೇಟೆಯಲ್ಲಿ 10,000 ಜನ ವರ್ಕರ್ಸ್ ಇದ್ದಾರೆ. ಆ ತರ ಜಾಗದಲ್ಲಿ ಓಪನ್ ಸ್ಟೇಟ್ಮೆಂಟ್, ಓಪನ್ ಚಾಲೆಂಜ್ ಕೊಡ್ತೀನಿ RR ಗೋಲ್ಡ್ ಪ್ಯಾಲೇಸ್ ಅವ್ರಿಗೆ. ಏನಂತ ಅಂದ್ರೆ 10% ಅಂತ ಹೇಳಿದಿರಲ್ಲ ನಮ್ಗೆ, ನೀವು 10% ನಿಮ್ಮ ಕಸ್ಟಮರ್ಗೆ ನೀವು ಬಿಲ್ ಬುಕ್, ನಿಮ್ದೇನಿದೆ ಬಿಲ್ ಬುಕ್ ತೋರಿಸಿ. ನಮ್ಮ ಕೆಲಸಗಾರರು ಓಪನ್ ಆಗಿ ಹೇಳ್ತಾ ಇದ್ದೀವಿ, ನಮ್ಮ ಕೆಲಸಗಾರರಿಗೆ ನಾವೇನ್ ಓನರ್ಗಳು ನಮ್ಗೆ ಏನ್ ಕೊಡ್ತೀರಾ ನಾವು ಓಪನ್ ಆಗಿ ನಿಮಗೆ ತೋರಿಸಿದ್ವಿ. ಓಪನ್ ಚಾಲೆಂಜ್ ಮೇಡಮ್ ನಾನು ಹೇಳ್ತಾ ಇರೋದು. ಇದೊಂದು ಅವರು ಪ್ರೊಸೀಜರ್ ತೋರಿಸ್ಲಿ. ಅವ್ರ ಕಸ್ಟಮರ್ಗೆ ಅವ್ರ ಬಿಲ್ ಬುಕ್ ಎಷ್ಟು ವೇಸ್ಟೇಜು, ಆ KDM ಚಾರ್ಜು, ಮೇಕಿಂಗ್ ಚಾರ್ಜು, GST ಎಲ್ಲಿ ಲಕ್ಷಾಂತರ ರೂಪಾಯಿ ಇವರು ಹಾಕ್ತಾರೆ. ಅದೇ ನಾವು ತಗೊಂತಾ ಇರೋದು 0.5 ಗ್ರಾಮು, 1 ಗ್ರಾಮು, 1.5 ಗ್ರಾಮು, ಅದ್ರ ಮೇಲೆ ದಾಟೇ ಇಲ್ಲ ನಾವು. ಇದು ಓಪನ್ ಚಾಲೆಂಜ್. ನಮ್ ಬುಕ್ ಬಿಲ್ ಅಲ್ಲಿ ಏನಿದೆ ಅವ್ರು ಕೊಡ್ತಾ ಇರೋದು ಓನರ್ಸ್ಗಳು ನಮ್ದ್ರಲ್ಲಿ ಇರುತ್ತೆ, ನಾವು ಓಪನ್ ಆಗಿ ತೋರಿಸ್ತೀವಿ. ಅವ್ರು ಓಪನ್ ಆಗಿ ತೋರ್ಸಕ್ ಹೇಳಿ ಮೇಡಮ್. ಇದು ಓಪನ್ ಚಾಲೆಂಜ್. ಇದು ವಿಡಿಯೋ ಮಾಡಕ್ಕಿಂತ ಮುಂಚೆ ಅವ್ರು ಗಮನಿಸಬೇಕು, ನಾನು ಈ ರೀತಿಯಾಗಿ ಮಾತನಾಡಿದ್ರೆ ಅಕ್ಕಸಾಲಿಕ ಸಮುದಾಯದವರು ಸುಮ್ನಿರ್ತಾರಾ? ಹೌದು, ಅವ್ರಿಗೆ ಏನ್ ಅನ್ಬಿಟ್ಟಿದೆ, ಇದೇನ್ ಮಹಾ ಎಲ್ಲ ನಮ್ಮನ್ನ ಕುರಿಗಳು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆಚಾರ್ರು ಕೇಳೋರಿಲ್ಲ, ಹೇಳೋರಿಲ್ಲ, ಏನು ನಮ್ ಕೈ ಕೆಳಗೆ ಕೆಲಸ ಮಾಡೋರು ಅನ್ನೋ ಭಾವನೆ ಅವ್ರಿಗೆ ಹುಟ್ಟುಬಿಟ್ಟಿದೆ. ನಾವೇ ಇಲ್ದಲೇ ಇದ್ರೆ ಅವ್ರು ಇರಕ್ ಆಗುತ್ತಾ? ಅಷ್ಟು ಕಂಡಮ್ ಆಗಿ ನಮ್ಗೆ ಈ ತರ ಮಾಡಿದ್ರೆ ಎಷ್ಟು ಜನ ದುಃಖವಾಗಿ ನಿನ್ನೆಯಿಂದನೂ ಎಷ್ಟು ವಿಡಿಯೋಗಳು ಮಾಡ್ತಾ ಬಂದಿದ್ದಾರೆ ಅಂತಂದ್ರೆ ಜನಗಳು ತುಂಬಾ ದುಃಖ. ಮೇಡಮ್ ನಮಗೆ ಕೊಡೋದು ಇಷ್ಟು %, KGF, ಕೋಲಾರು ಎಲ್ಲಾ ಕಡೆಯಿಂದ ನನಗೆ ಫೋನ್ಗಳು ಕಾಲ್ಸ್ಗಳು ಬರ್ತಾ ಇದೆ. ಮೇಡಮ್ ನಾವು ತಗೊಳೋದು 0.5 ಗ್ರಾಮು ಮೇಡಮ್, ನಮ್ಗೆ ಈ ತರ ಮೋಸ ಮಾಡಿ ಮಾತಾಡಿದಾರಲ್ಲ ಮೇಡಮ್, ಇಷ್ಟು ಕಂಡಮಾಗಿ ಜನಗಳು ನೊಂದೋಗ್ಬಿಟ್ಟಿದ್ದಾರೆ. ಯಾರೇ ನೀವು ಚಿನ್ನ ತಗೊಳಕ್ ಹೋಗ್ಲಿ ಜ್ಯುವೆಲ್ಲರಿ ಶಾಪ್ಗಳಿಗೆ ಒಂದ್ ಸ್ವಲ್ಪ ಕೂಡ ಕನ್ಸೆಷನ್ ಕೊಡಲ್ಲ, ಬಡವರು ಅಂತಾನು ನೋಡಲ್ಲ. ತೀರ ಒಂದ್ ಮದುವೆಗೆ ಒಂದು ಮಾಂಗಲ್ಯ ತಗೊಳ್ಕೊಳಕ್ ಬಂದಾಗ್ಲೂ ಕೂಡ ಅದಕ್ಕೂ ಎಲ್ಲಾ ಚಾರ್ಜಸ್ ಹಾಕ್ತಾರೆ ಅಂತಂದಾಗ, ಸೊ ಇಲ್ಲಿ ಯಾರು ಮೋಸ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆನ ಅವ್ರಿಗೆ ಅವರೇ ಮಾಡ್ಕೊಳ್ಬೇಕು ಅಂತ. ಹೌದು, ಜನಗಳಿಗೆ ಗೊತ್ತಾಗ್ಬೇಕು ಯಾರು ಎಲ್ಲಿ ಹೋದ್ರೆ ಏನಾಗುತ್ತೆ. ಫಸ್ಟ್ ಮೊದಲ ಕಾಲದಿಂದಲೂ ಆಚಾರ್ಯ ಕೆಲಸ ಮಾಡ್ಕೊಂಡ್ ಬಂದಿರೋದು. ಇವಾಗ ದೊಡ್ಡ ದೊಡ್ಡ ಶೋರೂಮ್ಗಳು ಬಂದು, ಅಡ್ವರ್ಟೈಸ್ಗಳು ಬಂದು. ಯಾಕೆ ಅಂದ್ರೆ ಚಿನ್ನದ ಕೆಲಸಗಾರಿಗೆ ಒಂದು ಪ್ರಾಬ್ಲಮ್ ಅಂದ್ರೆ ಚಿಕ್ಕ ಅಂಗಡಿ ಇಟ್ಕೊಂಡಿರ್ತೀವಿ, 5x6, 3x6, 10x10 ಇರೋದು ಎಲ್ಲೋ ಅಪರೂಪ ಮಿಷಿನ್ಗಳು ಅದು ಇದು ಇರುತ್ತಲ್ಲ, ಆ ತರ ಶಾಪ್ ಇರ್ತೀವಿ. ನಮ್ಮ ಅಂಗಡಿಗಳ ಮುಂದೆ ಪಾರ್ಕಿಂಗ್ ಇರಲ್ಲ, ವ್ಯವಸ್ಥೆ ಇರಲ್ಲ. ನಾವು ಬಂದು ಜ್ಯೂಸ್ ಕೊಡಲ್ಲ, ನಾವು ಬಂದು ಟೀಗಳು ಕೊಡಲ್ಲ, ನಾವು ಬಂದು 10 ಗ್ರಾಮ್ ಐಟಮ್ ತಗೊಂಡ್ರೆ ಗಿಫ್ಟ್ಗಳು ಕೊಡಲ್ಲ. ಇದೆಲ್ಲ ಅವ್ರನ್ನ ತೋರಿಸ್ತಾರೆ, ಗಿಫ್ಟ್ ಕೊಡ್ತೀವಿ, ಆಫರ್ ಕೊಡ್ತೀವಿ ಅಂತಾರೆ. ಒಂದೇನಂದ್ರೆ ಜನ ಅಟ್ರಾಕ್ಟ್ ಆಗುವಂತದ್ದು ದೊಡ್ಡ ದೊಡ್ಡ ಜ್ಯುವೆಲ್ರಿ ಶಾಪ್ ಗಳನ್ನ ನೋಡಿ. ಬಟ್ ನಿಜವಾದ ಫ್ಯಾಕ್ಟ್ ಏನಂದ್ರೆ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಸಿಗುವಂತಹ ಡಿಸೈನ್ಗಳು, ಕಲೆಕ್ಷನ್ಗಳು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಸಿಗೋದೇ ಇಲ್ಲ. ಜ್ಯುವೆಲ್ರಿ ಶಾಪ್ ಒಂದು ವಿಷಯ ಹೇಳ್ತೀನಿ ಮೇಡಮ್, ನಮ್ ಚಿನ್ನದ ಕೆಲಸಗಾರರು ಕಣ್ಣಲ್ಲಿ ನೋಡಿದ್ದು ಕೈಯಲ್ಲಿ ಮಾಡ್ತಾರೆ ಮೇಡಮ್, ಅಷ್ಟು ಕಲೆಗಾರರು. ಅದೇ ಟೆಂಪಲ್ ಜ್ಯುವೆಲರಿ ಯಾರು ಮೇಡಮ್ ಮಾಡ್ತಾರೆ? ಕುಂದನ್ ವರ್ಕ್ ಯಾರು ಮೇಡಮ್ ಮಾಡ್ತಾರೆ? ನಮ್ಮವರು ಸ್ಟೋನ್ ವರ್ಕ್ ಮೇಡಮ್. ಸ್ಟೋನ್ ವರ್ಕ್ ಎಷ್ಟು ಕಷ್ಟ. ಆ ಸ್ಟೋನ್ ಒಂದೊಂದೇ ಸ್ಟೋನ್ ಕುಂಡ್ರಿಸೋದು ಸ್ಟೋನ್ ಕೆಲಸಗಾರರಿಗೆ ಗೊತ್ತು. ಆ ತರ ಕೆಲಸ ಎಲ್ಲ ನಾವು ಮಾಡ್ಕೊಟ್ಟು ಆದ್ಮೇಲೆ ಜ್ಯುವೆಲರ್ ಶಾಪ್ ಅಲ್ಲಿ ದೊಡ್ಡ ದೊಡ್ಡ ಲೈಟ್ಸ್ ಗಳು ಬಿಟ್ಟು ಅವರು ಅದನ್ನ ಫೋಕಸ್ ಮಾಡಿ ಅದನ್ನ ಅವರು ವ್ಯಾಪಾರ ಮಾಡ್ತಾರೆ. 5 ರೂಪಾಯಿಗೆ 10 ರೂಪಾಯಿ ಒಂದು ಸ್ಟೋನ್ ಚಾರ್ಜ್ 2 ರೂಪಾಯಿ ಇದ್ರೆ ಜ್ಯುವೆಲರಿ ಶಾಪ್ ಅಲ್ಲಿ ನಾನು ಹೇಳ್ತೀನಿ ಮೇಡಮ್, ನಮ್ ಕಷ್ಟನ ನಾವ್ ಹೇಳ್ತೀವಿ. 2 ರೂಪಾಯಿ ಸ್ಟೋನ್ ನ ಜ್ಯುವೆಲರ್ ಶಾಪ್ ಅಲ್ಲಿ 200 ರೂಪಾಯಿ ಮಾರ್ತಾರೆ. ಹೌದು,
ನಾವು ತಗೊಳೋದು 2 ರೂಪಾಯಿ. ಅದು ಪ್ಯೂರ್ ಜೇಡು, ಪ್ಯೂರ್ ರೂಬಿ ಅಂತ ಅಂತಾರೆ, ಅದ್ರ ಬೆಲೆ 2 ರೂಪಾಯಿ. ಕೂಡ ಹಾಕ್ತಾರೆ. ಸ್ಟೋನ್ ಚಾರ್ಜ್ ನಾವು ಸ್ಟೋನ್ ಮೈನಸ್ ನಾವು ಜ್ಯುವೆಲರ್ ಶಾಪ್ ಕೊಟ್ಟಿರ್ತೀವಿ, ಸ್ಟೋನ್ ಮೈನಸ್ ಇಲ್ಲ ಅಂತ ಅವ್ರು ತಗೊಂತಾರೆ. ಇದ್ರಲ್ಲಿ ಯಾರು ಮೋಸ? RR ಗೋಲ್ಡ್ ಪ್ಯಾಲೇಸ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಮೇಡಮ್ ನಾನು. 10% ನಾವು ತಗೋತಾ ಇದೀವ, ನೀವು ತಗೋತಾ ಇದ್ದೀರಾ? ಪ್ರೂಫ್ ಇದೆಯಾ ಸರ್ ನಿಮ್ಮ ಹತ್ರ? ನಾವು ಪ್ರೂಫ್ ಕೊಡ್ತೀವಿ, ನೀವು ಪ್ರೂಫ್ ಕೊಡ್ತೀರಾ? ತೋರಿಸಿ ನೀವು ಪ್ರೂಫ್ ಇದ್ರೆ. ನಾವು ತಗೊಂತಾ ಇರೋದು ಅದೇ, ನೀವು ಕೊಡ್ತಾ ಇರೋದು ಪ್ರೂಫ್ ನಾವು ತೋರಿಸ್ತೀವಿ. ಆ ಕಾಲದಿಂದನೂ ಅನಾದಿ ಕಾಲದಿಂದನೂ ನಾವು ನಮ್ಮ ತಾತ ಮುತ್ತಾಂತದ ಎಲ್ಲರೂ ಟೆಂಪಲ್ ವರ್ಕು ಜ್ಯುವೆಲರಿ ವರ್ಕು ಎಲ್ಲ ಮಾಡ್ಕೊಂಡ್ ಬಂದಿರ. ನೀವು ಮಾಡ್ತೀರಾ? ಬೇಡ, ಒಂದೇ ಒಂದು ಚಿನ್ನ ಕರ್ಗಿಸಿ ತೋರಿಸಿ ನಮ್ಗೆ ನೋಡೋಣ. ಸರ್ ಮೇಡಮ್ ಒಂದು ಓಪನ್ ಚಾಲೆಂಜ್ ಮೇಡಮ್, ಒಂದೇ ಒಂದು ಚಿನ್ನಕ್ಕೆ KDM, ಇವ್ರು KDM ಅಂತಾರಲ್ಲ, KDM ಚಾರ್ಜ್ ಎಷ್ಟು ಮೇಡಮ್? KDM ಅಂದ್ರೆ ಒಂದು ಇದು ಚಿನ್ನದ ಹಾಕೋಣ ಆಸ್ಪರಿಯಂ ತರ ಅದೊಂದು, ಅದು KDMದು 1 ರೂಪಾಯಿ ಅದ್ರದ್ದು ವ್ಯಾಲ್ಯೂ. ಅವ್ರೇನ್ ಹಾಕ್ತಾರೆ? 200 rupees ಹಾಕ್ತಾರೆ KDM ಚಾರ್ಜ್. ಅದು 1 ರೂಪಾಯಿ ಗ್ರಾಮ್ಗೆ, ಅವ್ರು ಹಾಕೋದು 200 rupees KDM ಚಾರ್ಜ್ ಹಾಕ್ತಾರೆ. ಎಲ್ಲಾ ಚಾರ್ಜ್ ಹಾಕ್ತಾರಲ್ಲ ಇವರು. ಇದು ಇವ್ರು ಮೋಸ ಮಾಡ್ತಾ ಇದಾರ? ಜ್ಯುವೆಲರ್ ಶಾಪ್ ಅಲ್ಲಿ ಕುತ್ಕೊಂಡು ನಾವು ಮೋಸ ಮಾಡ್ತಾ ಇದ್ದೀವ? ನೀವೇ ಆನ್ಸರ್ ಮಾಡಿ ಮೇಡಮ್. ಹೌದು, ಕ್ವಶನ್ ಕೇಳಿ ಅವ್ರಿಗೆ, ನಾವು ಆನ್ಸರ್ ಹೇಳ್ತಾ ಇದ್ದೀವಿ ಯಾರು ಮೋಸಗಾರರು ಅಂತ. ಆಮೇಲೆ ಏನೇ ಒಂದು ಚಿನ್ನವನ್ನು ಹಾಳಾಗಿದೆ ಒಂದು ರಿಪೇರಿ ಮಾಡಕ್ಕೆ ನಾವು ಕೊಡ್ತೀವಿ ಅಂತಂದ್ರೆ ಆ ಕೆಲಸ ಯಾರು ಮಾಡ್ತಾರೆ ಮೇಡಮ್? ಜ್ಯುವೆಲರಿ ಶಾಪ್ ಅವ್ರು ಮಾಡ್ತಾರ? ಒಂದು ತಾಳಿ ಪುಣ್ಸಕ್ ಬರಲ್ಲ ಜ್ಯುವೆಲರಿ ಶಾಪ್ ಅಲ್ಲಿ ವರ್ಕ್ ಮಾಡುವಂತವ್ರಿಗೆ. ಹೌದು, ಅದನ್ನ ಮಾಡುವಂತವ್ರು ಅಕ್ಕಸಾಲಿಗರು. ಹೌದು ಹೌದಲ್ವಾ? ಹೆಂಗೆ ಹೇಳ್ತಾರೆ ಇವರು ಮೋಸ ಮಾಡ್ತೀರಾ ಅಂತ? ಅದೇ ಅವ್ರನ್ನೇ ನಾನು ಕ್ವಶನ್ ಕೇಳ್ತಾ ಇದ್ದೀನಲ್ಲ, ಇದ್ರಲ್ಲಿ ಪ್ರೂಫ್ ಅಲ್ಲಿ ನೀವು ಹೇಳ್ತಾ ಇದ್ದೀರಾ? ಬಹಿರಂಗವಾಗಿ ನೀವು ಬನ್ನಿ, ಮಾಧ್ಯಮದವ್ರು ಮುಂದೆನೆ ಬಂದು, ಇವಾಗ ಏನ್ ಜಾಹೀರಾತು ಕೊಟ್ಕೊಂಡು ಬಂದಿದ್ದೀರೋ ಮಾಧ್ಯಮದವ್ರು ಎಲ್ಲಾರ ಮುಂದೆನೂ ಬಂದು ಇವರು ಕ್ಷಮಾಪಣೆ ಕೇಳ್ಬೇಕು. ಕುತ್ಕೊಂಡು ನಾನು ವಿಡಿಯೋ ಮಾಡ್ಕೊಂಡು ಯಾರೋ ಹೇಳಿದ್ರು ಫೋನ್ ಬಂತು, ಒಂದ್ ವಿಡಿಯೋ ಮಾಡ್ಬಿಟ್ಟು ಆಯ್ತು ಕ್ಷಮಾಪಣೆ ಕ್ಷಮಿಸಿ ಅಕ್ಕಸಾಲಿಗರು ಇಲ್ದಲೆ ನಾವಿಲ್ಲ ಅಂತ ಹೇಳ್ಕೊಂಡ್ ಬರ್ತಾ ಇದ್ದೀರಲ್ಲ, ಇದು ಖಂಡಿತ ನಾವು ಒಪ್ಪಲ್ಲ. ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲ ಚಿನ್ನ ಕೆಲಸಗಾರ ಯಾರು ಒಪ್ಪಲ್ಲ. ಮಾಧ್ಯಮದವ್ರ ಮುಂದೆನೆ ಬರಬೇಕು, ಮಾಧ್ಯಮದವ್ರ ಮುಂದೆನೆ ಮಾತಾಡ್ಬೇಕು, ಎಲ್ಲಾ ಮಾಧ್ಯಮದವ್ರನ್ನ ಕರೆಸಿ ಅವ್ರು ಕ್ಷಮಾಪಣೆ ಕೇಳ್ಬೇಕು ಮೇಡಮ್. ಅಲ್ಲಿವರೆಗೂ ನಾವು ಬಿಡಲ್ಲ. ನಮ್ಮ ಏನು ಪ್ರತಿಭಟನೆ ಇದೆಯೋ ನಾವು ಮುಂದೆ ಘೋರವಾಗೆ ಮಾಡ್ತೀವಿ. ಓಕೆ ಮೇಡಮ್, ಈಗ ವಿಡಿಯೋ ಮಾಡಿ ಬಿಟ್ಟ ಮೇಲೆ ತಾನು ಮಾತಾಡಿ ತಪ್ಪು ಅಂತ ಹೇಳಿ ಅವರಿಗೆ ಅರಿವಾಗಿದೆ. ಈಗ ಒಂದು ವಿಡಿಯೋ ಮಾಡೋದ್ರ ಮುಖಾಂತರ ಸಾರಿ ಕೇಳಿದ್ದಾರೆ. ಸಾರಿ ಕೇಳಿದ ತಕ್ಷಣ ನೀವು ಅದನ್ನ ಬಿಟ್ಬಿಡುವುದಲ್ವಾ? ಇಲ್ಲ ಮೇಡಮ್, ಖಂಡಿತ ಬಿಡಲ್ಲ. ಅದೇನೋ ಅವಾಗ್ಲೇ ಫಸ್ಟ್ ಟೈಮ್ ಹೇಳಿದ್ನಲ್ಲ, ಊರವ್ರ ಮುಂದೆ ಬೈದ್ಬಿಟ್ಟು ಮನೆ ಒಳಗೆ ಬಂದು ಕಾಲಿಡಿಯೋ ರೀತಿ ಆಗೋಗ್ಬಿಟ್ಟಿದೆ. ಇವರು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಇವ್ರ ವಿಡಿಯೋ ತಲುಪಿಬಿಟ್ಟಿದೆ. ಇವ್ರ ಜಾಹೀರಾತು ಪಬ್ಲಿಸಿಟಿಗೋಸ್ಕರ ಇವರು ಮಾಡ್ಕೊಂಡಿದ್ದಾರೆ. ಹಂಗಂತ ನಾವು ಬಿಡೋದಕ್ಕಾಗಲ್ಲ. ಇವ್ರು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಪಬ್ಲಿಸಿಟಿ ಯಾವ ತರ ಮಾಡಿದಾರೋ ಅದೇ ರೀತಿ ಮಾಧ್ಯಮದವ್ರ ಮುಂದೆ ಬಂದು ಕ್ಷಮಾಪಣೆ ಕೇಳಬೇಕು. ಅಂಗಡಿ ಮುಚ್ಚಿಸ್ತೀವಿ ಅಂತ ಅಂದ್ರೆ ಈಗಾಗಲೇ ಲೀಗಲ್ ಆಗಿ ನಾವು ಹೋಗಿದ್ದೀವಿ, ಕಂಪ್ಲೇಂಟ್ ಎಲ್ಲ ಕಮಿಷನರ್ಗೆ ಕೊಟ್ಟಿದ್ದೀವಿ ಲೀಗಲ್ ಆಗಿ. ಅದೇ ರೀತಿ ಇವ್ರೇನಾರ ಕ್ಷಮಾಪಣೆ ಮಾಡ್ದಲೇ ಇದ್ರೆ ಉಗ್ರ ಹೋರಾಟ ಮಾಡಿ ಅವರ RR ಗೋಲ್ಡ್ ಪ್ಯಾಲೇಸ್ ಮುಂದೆನೆ ಉಗ್ರ ಹೋರಾಟ ಮಾಡ್ತೀವಿ. ಇದಂತೂ ಖಂಡಿತ. ಅಂದ್ರೆ ಹೋರಾಟ ಅಂತಂದ್ರೆ ಯಾವ ತರ ಹೋರಾಟ? ಇವಾಗ ನಮ್ಮ ಮೇಲೆ ಈ ತರ ಅಪಾದನೆ ನಿಂದನೆ ಮಾಡಿದಾರಲ್ಲ, 10% ಕೊಡ್ತೀವಿ ಅಂತ ಹೇಳಿದಾರಲ್ಲ, ಅದು ಪ್ರೂವ್ ಮಾಡ್ಬೇಕು. ಮಾಡೋವರೆಗೂ ನಾವು ಬಿಡಲ್ಲ. ಅಲ್ಲಿ ಏನು ಚಿನ್ನದ ಕೆಲ್ಸಗಾರ ನಮ್ಮ ಅಕ್ಕಸಾಲಿಗರ ಯಾರಿದ್ದಾರೆ ಅವರು ಯಾರು ಈ ಅಂಗಡಿಯಲ್ಲಿ ಕೆಲಸ ಮಾಡಬಾರ್ದು. ಅಂದ್ರೆ ಯಾರು ಕೂಡ ಅವರಿಗೆ ಡಿಸೈನ್ ಗಳನ್ನ ಮಾಡ್ಕೊಡ್ಬಾರ್ದು, ಬಹಿಷ್ಕಾರ ಆಗ್ತೀವಿ. RR ಗೋಲ್ಡ್ ಪ್ಯಾಲೇಸ್ ಅವ್ರಿಗೆ ಯಾರು ವರ್ಕ್ ಮಾಡ್ಕೊಡ್ಬಾರ್ದು ನಮ್ಮವರು. ಇದು ಒಗ್ಗಟ್ಟಿಂದ ನಮ್ಮ ಸಮಾಜದ ಅಕ್ಕಸಾಲಿಗರು ಏನ್ ನಾವು ಕರ್ನಾಟಕದಲ್ಲಿ ನಾವ್ ಏನಿದೀವೋ ಎಲ್ಲ ಒಗ್ಗಟ್ಟಿಂದ ಮಾಡೋವಂತ ಕೆಲಸ ಎಲ್ಲ ಒಗ್ಗಟ್ಟಾಗಿ ಮಾಡೋಣ. ಈ ಮುಖಾಂತರ, ಈ ಮಾಧ್ಯಮದ ಮುಖಾಂತರ ನಮ್ಮ ಅಕ್ಕಸಾಲಿಗರಿಗೆ, ಎಲ್ಲ ನಮ್ಮ ವಿಶ್ವಕರ್ಮ ಬಂಧುಗಳಿಗೆ ಎಲ್ಲ ಕೈ ಜೋಡಿಸಿ ಬಂಧುಗಳೇ, ನೀವು ಇವತ್ತಾಗಿರೋ ನೋವು ನಾಳೆ ಇನ್ನ ಮುಂದೆ ಆಗ್ತಾನೆ ಹೋಗುತ್ತೆ. ಇವತ್ತು ಏನ್ ಇವರು ಹೊಡೆತ ಕೊಟ್ಟಿದ್ದಾರೋ ಇನ್ನೊಬ್ರು ಕೊಡಕ್ ಬರ್ತಾರೆ, ತುಳಿಯಕ್ ಬರ್ತಾರೆ. ನಮ್ಮ ಸಮಾಜನ ತುಳ್ಕೊಂಡೇ ಬಂದಿದ್ದಾರೆ. ನಮ್ಮ ಸಮಾಜಕ್ಕೆ ಯಾವುದೇ ಬೆಂಬಲ ಇಲ್ಲ, ರಾಜಕೀಯ ಶಕ್ತಿ ಇಲ್ಲ, ಪ್ರತಿಯೊಂದು ಯಾವುದು ಇಲ್ಲ. ನಮಗ್ ನಾವೇ ಬೆಳಿಬೇಕು, ನಮಗ್ ನಾವೇ ನಿಲ್ಬೇಕು. ಓಕೆ ಮೇಡಮ್, ಈಗ ವಿಶ್ವಕರ್ಮ ಸಮುದಾಯದ ಬಗ್ಗೆ ನೀವು ಹೇಳ್ತಾ ಇದ್ರಿ. ಬಹುಶಃ ಎಷ್ಟೋ ಜನ ಜ್ಯುವೆಲರಿ ಮಾಲೀಕರಿಗೆ ವಿಶ್ವಕರ್ಮ ಸಮುದಾಯ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅನ್ನೋ ಗೊತ್ತಿಲ್ಲ. ಬಹುಶಃ ಗೊತ್ತಿಲ್ಲದೆ ಈ ರೀತಿ ಮಾತಾಡಿದಾರೋ ಏನೋ ಗೊತ್ತಿಲ್ಲ. ಸೊ ನೀವು ಕಂಡಂಗೆ ವಿಶ್ವಕರ್ಮ ಸಮುದಾಯ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅಂತ ಹೇಳಿ ಒಂದಷ್ಟು ಜನ ನೋಡಿ ಅಟ್ಲೀಸ್ಟ್ ತಿಳ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಯಾರು ಕೂಡ ಸಮುದಾಯದ ಬಗ್ಗೆ ಆಗಲಿ ಅಥವಾ ಕೆಲಸದ ಬಗ್ಗೆ ಆಗಲಿ, ಕಸುಬಿನ ಬಗ್ಗೆ ಮಾತಾಡಬಾರ್ದು. ಮೇಡಮ್, ಈ ಮಾತು ಬಂದ್ರೆ ಎಲ್ಲಾರ್ಗೂ ಗೊತ್ತಿದೆ ಮೇಡಮ್. ವಿಶ್ವಕರ್ಮ ಸಮಾಜ ಅಂದ್ರೆ ಎಲ್ಲಾರು ಬಂದಿದೆ. ಮೋದಿಜಿ ಅವರು
ನಮಗೆ ವಿಶ್ವಕರ್ಮ ಸಮಾಜಕ್ಕೆ ಯಾವ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅವ್ರ ಮುಖಾಂತರನೇ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಮೋದಿಜಿ ಅವರು ನಮಗೆ ಎಷ್ಟು ವಿಶ್ವಕರ್ಮರು ಅಂದ್ರೆ ಎಷ್ಟು ಬೆಲೆ ಕೊಡ್ತಾ ಇದ್ದಾರೆ ಅನ್ನೋದು ಎಲ್ಲಾರ್ಗೂ ಗೊತ್ತಿದೆ ಮೇಡಮ್. ಗೊತ್ತಿಲ್ಲ ಅನ್ನೋ ವರ್ಡೇ ಉಪಯೋಗಿಸ್ಬೇಡಿ ಮೇಡಮ್, ದಯವಿಟ್ಟು ಎಲ್ಲಾರ್ಗೂ ಗೊತ್ತಿದೆ. ಎಲ್ಲಾ ತರನು ನಾವು ಕೊಟ್ಟಿದೀವಿ ಮೇಡಮ್. ಅರುಣ್ ಯೋಗಿ ಅವರು ರಾಮ್ಲಲ್ಲಾನ ಕೊಟ್ಟಾಗ್ಲೇ ಇಡೀ ದೇಶ ನಮ್ಮನ್ನ ನೋಡ್ತು, ತಿರುಗಿ ನೋಡುವಂತ ಕೆಲಸ ಅವ್ರು ಮಾಡಿದ್ರು. ನಮ್ಮ ದೇಶನ ವಿಶ್ವಕರ್ಮನು ಅಂತ ಅವಾಗ್ಲೇ ಗುರ್ತಿಸ್ಕೊಂಡಿದೀವಿ ಮೇಡಮ್. ಇವಾಗ ಗುರ್ತಿಸ್ಕೊಳೋ ಕೆಲಸನೇ ಇಲ್ಲ ಮೇಡಮ್. ಅಷ್ಟೇ ಅಲ್ಲ ಮೇಡಮ್, ಇವಾಗ ಇತಿಹಾಸ ಉಳಿದಿರೋದೇ ನಾವು ಕೊಟ್ಟಂತಹ ಕೊಡುಗೆಗಳಿಂದ, ದೇವಸ್ಥಾನಗಳಿಂದ, ಗುಡಿ ಗೋಪುರಗಳಿಂದ ನಾವು ಕೊಟ್ಟಂತ. ಇವಾಗ ರೈತರು ಮಾಡೋದು ಉಳಿಯೋದಕ್ಕೆ ಉಳುಮೆ ಮಾಡೋದಕ್ಕೂ ಕೂಡ ನಾವೇ ಕೊಟ್ಟಿರೋದು. ರಥಗಳು ನಾವೇ ಕೊಟ್ಟಿರೋದು. ಪ್ರತಿಯೊಂದು ಒಂದು ಶಿಲ್ಪಕಲೆಯಿಂದ ಹಿಡಿದು, ಕಂಚಿನ ಕೆಲಸಗಳಿಂದ ಹಿಡಿದು, ಕಬ್ಬಣದ ಕೆಲಸಗಳಿಂದ ಹಿಡಿದು ಪ್ರತಿಯೊಂದು ಕೊಡುಗೆಗಳನ್ನ ಕೊಟ್ಟಿರೋದು ವಿಶ್ವಕರ್ಮರೇ ಮೇಡಮ್. ಎಸ್ ಮೇಡಮ್, ಇನ್ನು ಕೊನೆಯದಾಗಿ ನಾವು ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ವಿ. ಈಗ ಈ ಒಂದು ವಿಡಿಯೋದಿಂದಾಗಿ ಅಕ್ಕಸಾಲಿಗ ಸಮುದಾಯಕ್ಕೆ ಒಂದು ಧಕ್ಕೆ ಬಂದಿದೆ ಅಥವಾ ಒಂದು ರೀತಿ ಅವಮಾನ ಆದಂಗೆ ಆಗಿದೆ. ಸೊ ಈಗ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿ ಇರುತ್ತೆ ಮೇಡಮ್? ಇನ್ನೆರಡು ದಿನದಲ್ಲಿ ಅವರು ಬಂದು ಕ್ಷಮಾಪಣೆ ಕೇಳಬೇಕು ಮಾಧ್ಯಮದವ್ರ ಮುಂದೆ. ಕ್ಷಮಾಪಣೆ ಕೇಳದಲ್ಲೇ ಇದ್ರೆ ಇಡೀ ಕರ್ನಾಟಕದಾದ್ಯಂತ ಇರುವ ಅಕ್ಕಸಾಲಿಗರು, ವಿಶ್ವಕರ್ಮರು ನಾವೆಲ್ಲ ಸೇರಿ ಅವರ ಶಾಪ್ ಮುಂದೆ ಧರಣಿ ಹೋರಾಟ ಮಾಡೇ ಮಾಡ್ತೀವಿ ಮೇಡಮ್, ಖಂಡಿತ. ಇನ್ನು ಮುಂದೆ ಯಾವುದೇ ಜ್ಯುವೆಲರ್ ಶಾಪ್ಗೆ ತಾವುಗಳು ಹೋಗ್ಬೇಡಿ. ಯಾರು ಮೋಸ ಅಂತ ಇದ್ರ ಮೂಲಕ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅವರ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ 2 ರೂಪಾಯಿ ಮಾಡೋರು ನಾವು, 100 ರೂಪಾಯಿ ತಿನ್ನೋರು ಅವರು. ಆ ತರ ಆಗಿದೆ. ನಿಮಗೆ ಗೊತ್ತಾಗ್ತಾ ಇದೆ ಯಾರು ಏನು ಅಂತ ಅಂದ್ಬಿಟ್ಟು. ದಯವಿಟ್ಟು ಗ್ರಾಹಕರೇ, ನಾವಾದ್ರೆ 1 ರೂಪಾಯಿಗೆ ಬನ್ನಿ ಕಮ್ಮಿ ಮಾಡ್ಕೊಡ್ತೀವಿ ಅಂತಾರೆ. ಅವರು ಖಂಡಿತ ಮಾಡಲ್ಲ. 1 ರೂಪಾಯಿನೂ ಅವ್ರು ಖಂಡಿತ ಮಾಡಲ್ಲ. ಅದೇ ಅವರು ಗಿಫ್ಟ್ಗಳು, ಅದು ವೋಚರ್ಗಳಂತೆ, ಗಿಫ್ಟ್ಗಳಂತೆ, ಬಣ್ಣದ ಮಾತುಗಳಾಡ್ತಾ ಜನಗಳನ್ನ ಮೋಸ ಮಾಡೋರು ಖಂಡಿತ ಜ್ಯುವೆಲರ್ ಶಾಪ್ ಮಾಲೀಕರೇ. ಓಕೆ ಮೇಡಮ್, ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಕ್ಕಸಾಲಿಗ ಸಮುದಾಯದ ಬಗ್ಗೆ ಒಬ್ಬ ಜ್ಯುವೆಲರಿ ಶಾಪ್ ಮಾಲೀಕರು ಈ ರೀತಿ ಮಾತನಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಅಖಿಲ ಕರ್ನಾಟಕ ವಿಶ್ವಕರ್ಮ ಹೋರಾಟಗಾರರ ಸಮಿತಿಯ ರಾಜ್ಯಾಧ್ಯಕ್ಷರು, ಜೊತೆಗೆ ಅಖಿಲ ಭಾರತೀಯ ಚಿನ್ನದ ಕೆಲಸಗಾರ ಸಂಘಕ್ಕೆ ರಾಷ್ಟ್ರೀಯ ಉಪಾಧ್ಯಕ್ಷೆಯಾಗಿ ನಿಮ್ಮ ಒಂದು ಹೋರಾಟ ಹೇಗಿರುತ್ತೆ ಅನ್ನೋದನ್ನು ಬಹಳ ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಯಾವುದೇ ಜ್ಯುವೆಲರಿ ಶಾಪ್ ಮಾಲೀಕರಾಗಿರ್ಬೋದು ಅಥವಾ RR ಗೋಲ್ಡ್ ಪ್ಯಾಲೇಸ್ನವರ ಅವರ ಕೂಡ ಆಗಿರ್ಬೋದು, ಅವರಿಗೆ ನಿಮ್ಮ ಒಂದು ಎಚ್ಚರಿಕೆ ಏನು ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದೀರಾ. ಕಾತ್ ನೋಡೋಣ ಅವ್ರು ಯಾವ ರೀತಿಯಾಗಿ ಕ್ಷಮೆ ಕೇಳ್ತಾರೆ, ಕ್ಷಮೆ ಕೇಳಲಿಲ್ಲ ಅಂತಂದ್ರೆ ನಿಮ್ಮ ಒಂದು ಹೋರಾಟದಿಂದಾಗಿ ಅವ್ರ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತೇಳಿ ನಾವು ಕಾದ್ ನೋಡ್ಬೇಕಷ್ಟೇ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ಓಕೆ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಿಗಮ ಟಿವಿಯ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.